ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ ಈಗಲೇ ಫೋನಿನ ಚಟಕ್ಕೆ ಅಂಟ್ಕೊಂಡ್ ಬಿಟ್ಟಿದ್ದಾಳೆ ಅಂತ ನಿರ್ಧಾರಕ್ಕೆ ಬರಬೇಡಮ್ಮ ಪಾರು. ಏನೋ ಖುಷಿಲಿ ಇವತ್ತೊಂದು ದಿನ ನೋಡಿರಬಹುದು, ಇನ್ನೊಂದ್ಸಲ ಈ ಥರ ತಪ್ಪಾಗಲ್ಲ. ದಯವಿಟ್ಟು ಇದನ್ನ ಸೀರಿಯಸ್ ಆಗಿ ತಗೋಬೇಡ. ಅದಕ್ಕೆ ಜನನಿಗೂ ಕೋಪ ಬಂದಿರೋದು. ಏನು ಕೋಪ ಬಂದ್ರೇನು? ಪಾರು ನಡ್ಕೊಂಡಿದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ. ಮಕ್ಳ ಕೈಯಲ್ಲಿ ಫೋನ್ ಕೊಟ್ರೆ ಯಾರು ತಾನೇ ಸುಮ್ಮನಿರ್ತಾರೆ? ನೀವು ಹೇಳ್ತಿರೋದು ಸರಿ ಹನುಮಂತಣ್ಣ, ಆದರೆ ಜನನಿಗೆ ಗೊತ್ತಾಗ್ಬೇಕಲ್ಲ. ಅದು ಯಾವಾಗ ಆಗುತ್ತೋ ನೋಡೋಣ ಬಿಡಿ. ಹೊಟ್ಟೆದು ಬಂದರೆ ಪಾರು ತಿಂಡಿ ತಿನ್ಲಾ? ಇಲ್ಲ ಸರ್ತಿ. ನೀವು ಇಲ್ಲಪ್ಪ, ಅವರು ತಿಂದಿಲ್ಲ. ನೀನು ಬಾ, ಕೂತ್ಕೋ, ಬಡಿಸ್ತೀನಿ. ನೀವಿಬ್ರು ತಿಂದೆ ನನಗೆ ಹೆಂಗೆ ಸೇರುತ್ತೆ? ನನಗೂ ಬೇಡ. ಆಹಾ, ಸರಿಯಾಗಿದೆ ತ್ರಿಮೂರ್ತಿಗಳ ಜೋಡಿ. ಪುಟಾಣಿ ಸರಿಯಾಗಿ ತಿಂದಿಲ್ಲ ಅಂತ ಪಾರು ತಿನ್ನಲ್ಲ, ಪಾರು ತಿಂದಿಲ್ಲ ಅಂದ್ರೆ ನಮ್ಮ ಆದಿ ತಿನ್ನಲ್ಲ, ಇವರಿಬ್ರು ತಿಂದಿಲ್ಲ ಅಂದ್ರೆ ನೀವು ತಿನ್ನಲ್ಲ. ನೀವ್ಯಾರು ತಿಂದಿಲ್ಲ ಅಂದ್ರೆ ನನಗೂ ಬೇಡ ಬಿಡಿ. ಅಯ್ಯೋ, ನಾನು ತಿಂಡಿ ತಿಂತಿಲ್ಲ ಅಂತ ನೀವೆಲ್ಲರೂ ಉಪವಾಸ ಯಾಕಿರ್ಬೇಕು? ಸರಿ ಬಿಡಿ, ನಿಮ್ಮೆಲ್ರಿಗೋಸ್ಕರ ನಾನು ತಿಂಡಿ ತಿಂತೀನಿ. ದಟ್ ಬಂದ್ರೆ ಇವತ್ತು ನಾನೇ ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತೀನಿ ನನ್ನ ಕೈಯಾರ. ಸರ್ತಿ ನೀವು ತಿನ್ನಿಸ್ತೀರಾ? ತುಂಬ ಆಸೆ ಆಗ್ತಿದೆ, ಅದು ನಿಮ್ಮ ಅಭ್ಯಂತರ ಇಲ್ಲದೆ ಇದ್ರೆ. ಛೇ, ನಾನ್ಯಾಕೆ ಬೇಡ ಅನ್ಲಿ ಸಾರ್ತಿ. ಪಾರು ನನಗೆ ಹೆಂಡತಿ ಹಾಕಿಂತ ಮುಂಚೆ ನಿಮಗೆ ಅವಳು ಮಗಳು. ನಿಮ್ಮ ಮಗಳಿಗೆ ನೀವು ಪ್ರೀತಿ ಕೊಡೋದನ್ನ, ಸೇವೆ ಮಾಡೋದನ್ನ ಬೇಡ ಅಂತ ನಾನು ಹೇಳಿದ್ರೆ ಅದು ತಪ್ಪಾಗುತ್ತೆ. ಆಹಾ, ತಂದೆಗೆ ತಕ್ಕ ಮಗಳು, ಮಾವನಿಗೆ ತಕ್ಕ ಅಳಿಯ, 3 ಜನ ಜೋಡಿ ಸೂಪರ್ ಆಗಿದೆ. ಹಶ್ವಾಗ್ತಿದೆ, ಬೇಗ ಬೇಗ ತಿನ್ನೋಣ ಬನ್ನಿ. ಚಿಕ್ಕಪ್ಪನ ಕರೀಲ್ವ ನೀವು? ನಿಮ್ ಚಿಕ್ಕಪ್ಪನ ಬೆಳಗ್ಗೆನೆ ಜಾಗಿಂಗು ಎಕ್ಸಸೈಸ್ ಎಲ್ಲ ಮಾಡಿ ಅದೇನೋ ಶೇಕು ಆಮೇಲೆ ಪ್ರೋಟೀನು ಎಲ್ಲ ತಿಂದು ಫಿಟ್ ಆಗಿದ್ದಾರೆ. ಅದೇ ನಾನು ಹಂಗಲ್ಲಪ್ಪ, ಹೊಟ್ಟೆ ತುಂಬ ಚೆಂದಾಗಿ ತಿಂದು ಗುಂಡು ಗುಂಡು ಊದ್ಕೊಂಡಿದ್ದೀನಿ. ಊದ್ಕೊಳ್ಳೋದು ಮುಖ್ಯ ಅಲ್ಲ, ಹೊಂದ್ಕೊಳ್ಳೋದು ಮುಖ್ಯ. ಆಹಾ, ಎಂಥ ಮಾತು ಹೇಳಿದ್ರಿ ಹನುಮಂತಣ್ಣ, ಮನಸ್ಸಿಗೆ ಬೇಜಾನ್ ಖುಷಿ ಆಯ್ತು. ತಿನ್ನಿ. ನೆನಪಿದೆಯಾ ಚಿಕನ್ನಲ್ಲಿ ತಿನ್ನಿಸ್ತಾ ಇದ್ದೀನಿ ನಾನು? ಅಪ್ಪ, ನೀನು ತಿನ್ನು. ಆಗ್ಲಮ್ಮ, ಸದ್ಯ ನೀನು ತಿಂದಿಯಲ್ಲ, ನನಗೂ ಈಗ ನೆಮ್ಮದಿ. ಪಾಪ ಪುಟಾಣಿ ಬೆಳಿಗ್ಗೆ ಸರಿಯಾಗಿ ತಿಂದೆ ಸ್ಕೂಲ್ಗೆ ಹೋಯ್ತು. ಇವತ್ತು ನಾನೇ ನನ್ನ ಕೈಯಾರ ಅಡುಗೆ ಮಾಡಿ ಸ್ಕೂಲಿಗೆ ತೊಗೊಂಡೋಗಿ ತಿನ್ನಿಸ್ತೀನಿ. ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ಹ್ಞೂ. ಗೌರಿ, ಬಾಯಲ್ಲಿ ಹೇಳಿ. ಏನು ಹೇಳಿ ಅಂತಿದ್ಯಾ? ಅಮ್ಮವ್ರೆ ಅಂತ ಮರ್ಯಾದೆ ಕೊಟ್ಟು ಮಾತಾಡು. ನಾನು ಈ ಮನೆ ಬೀಗ್ತಿ ಅನ್ನೋದನ್ನ ಮರಿಬೇಡ. ಸರಿ. ಗೌರಿ, ಹೇಳಿ ಅಮ್ಮವ್ರೆ. ಹೋಗಿ ನನ್ಗೋಸ್ಕರ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ಕೊಂಬ. ಆಮೇಲೆ ಮಾಡ್ಕೊಡ್ಲಾ? ಏನು ಆಮೇಲೆ ಮಾಡ್ಕೊಡ್ತೀಯಾ? ನಾನೇನಾದ್ರೂ ಹೇಳಿದ್ರೆ ಈ ಇಡೀ ಮನೆನೇ ಸರಿ ಅಂತ ತಲೆದೋಗತ್ತೆ. ಅಂಥದ್ರಲ್ಲಿ ಕೇವಲ ಈ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋ ನೀನು ನನಗೆ ಆಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದೀಯಾ? ಅಖಿಲ ಅತ್ತಿಗೆಗೆ ನಿನ್ ಬಗ್ಗೆ ಹೇಳಿದ್ರೆ ನಿನ್ ಕೆಲ್ಸದ ಗತಿ ಏನಾಗತ್ತೆ ಅಂತ ಗೊತ್ತು ತಾನೆ? ದೊಡ್ಡ ಯಜಮಾನ್ರು ಪಾರ್ವತಿ ಪುಟಾಣಿಗೋಸ್ಕರ ಅಡುಗೆ ಮಾಡ್ತಾ ಇದ್ದಾರೆ.
ಅದಕ್ಕೆ ಆಮೇಲೆ ಜ್ಯೂಸ್ ಮಾಡ್ಕೊಡ್ಲಾ ಅಂದೆ ಅಷ್ಟೇ. ಅದೆಲ್ಲ ಆಗಲ್ಲ. ನೀನು ಈಗಿಂದ ಈಗಲೇ ಮಾಡ್ಕೊಂಡ್ ಬಂದ್ರೆ ನಿನ್ ಕೆಲಸ ಉಳಿಯತ್ತೆ. ಇಲ್ಲ ಅಂದ್ರೆ ಇಲ್ಲ ಇಲ್ಲ ಮೋರೆ, ಈಗಲೇ ಮಾಡ್ಕೊಬರ್ತೀನಿ. ಹೋಗು. ನಾನು ರೆಡಿ. ಏನು ಸಾರ್ತಿ ತರಸಿಸ್ಕೊಂಡು ಬಂದ್ಬಿಟ್ಟಿದ್ದೀರಾ? ನಮ್ಮ ಪುಟಾಣಿಗೋಸ್ಕರ ನೀವು ಗಂಡ ಹೆಂಡತಿ ವಿಶೇಷವಾಗಿ ಅಡುಗೆ ಮಾಡ್ತಿದ್ದೀರಿ, ನಾನು ಸಹಾಯ ಮಾಡ್ತಿದ್ದೆ. ಹಂಗೆ ಹೇಳಿ ಏನು ಮಾಡಲಿ? ಅಪ್ಪ ಏನೂ ಮಾಡಬೇಡ, ಆರಾಮಾಗಿ ಕುತ್ಕೊ ಅಂದರೆ ನೀನು ಎಲ್ಲಿ ನನ್ನ ಮಾತು ಕೇಳ್ತೀಯಾ? ಸರಿ, ಅಲ್ಲಿ ತರಕಾರಿ ಇದೆ, ಹೆಚ್ಚಿಕೊಡು. ಸರಿ ಮಾಡ್ತೀನಿ. ಅಪ್ಪ ಚಾಕು ತುಂಬ ಚೂಪಾಗಿದೆ, ಹುಷಾರು. ಕೊಡ್ಲಿ ಹಿಡಿದು ಸೌದೆ ಸೀಳಿ ಮಚ್ಚಿ ಹಿಡಿದು ಮರ ಕಡಿದ್ರು ಕೈಯಿದು, ಈ ಚಾಕುಗೆಲ್ಲ ಹೆದರು ಬಿಡ್ತೀನ. ಆಹಾ ಹನುಮಂತಣ್ಣ, ಈ ಇಳಿ ವಯಸ್ಸಲ್ಲೂ ಸೂಪರ್ ಮಾಸ್ ಡೈಲಾಗ್ ಹೊಡೆದ್ರಿ. ನಮ್ಗೆ ಏನಾದ್ರು ಕೆಲಸ ಇದ್ರೆ ಹೇಳಿ, ನಾನು ಮಾಡ್ತೀನಿ. ಚಿಕ್ಕತ್ತೆ, ನಾವೇ 3 ಜನ ಇದ್ದೀವಿ, ನಮಗೆ ಮಾಡೋದಕ್ಕೆ ಸರಿಯಾಗಿ ಕೆಲಸ ಇಲ್ಲ. ನಿಮ್ಗೇನು ಕೆಲಸ ಕೊಡಲಿ? ಒಂದು ಕೆಲಸ ಮಾಡಿ, ಇದು ಮಾಡಿದ್ದನ್ನು ತಿಂದು ರುಚಿ ಹೇಗಿದೆ ಅಂತ ಹೇಳಿ, ಸರಿನಾ? ನಿಮ್ಗೆ ಕಲ್ಲಂಗಡಿ ಜ್ಯೂಸ್ ಸಿಗಲ್ಲ. ಏನ್ ಹೇಳ್ತಿದ್ಯಾ? ಯಾರಿಗೆ ಹೇಳ್ತಿದ್ಯಾ? ನಿಮಗೆ ಹೇಳ್ತಾ ಇರೋದು, ಕಲ್ಲಂಗಡಿ ಜ್ಯೂಸು ಸಿಗಲ್ಲ ಅಂತ. ಹಾಯ್ ಗಣಿ, ಕಾಲೇಜ್ ಮುಗೀತಾ? ಕಾಲೇಜ್ ಅಲ್ಲೇ ಇದೆ ಮೇಡಮ್, ಕ್ಲಾಸ್ ಮುಗೀತು. ಓಹ್ ಸೂಪರ್ ಆಗಿ ಜೋಕ್ ಮಾಡ್ದೆ. ಎಲ್ಲ ನಿಮ್ ಪ್ರಭಾವನೆ ಮೇಡಮ್. ಹೀಗೆ ನಾವು ಸೂಪರ್. ನಿಮ್ಗೆ ಈ ಏಲಕ್ಕಿ ಪುಡಿನ ಚೆನ್ನಾಗಿ ಕುಟ್ಟಿ, ನಿಂಬೆಹಣ್ಣ ಚೆನ್ನಾಗಿ ಹಿಂಡಿ, ಹದವಾಗಿ ಒಂದು ನಿಂಬೆಹಣ್ಣಿನ ಜ್ಯೂಸ್ ಬಂದ್ರೆ ಚೆನ್ನಾಗಿರುತ್ತಲ್ವಾ? ಸೂಪರ್ ಮೇಡಮ್. ಬಿಸಿಲು ಬೇರೆ ಜಾಸ್ತಿ ಇದೆ, ಈ ಟೈಮಲ್ಲಿ ನಿಂಬೆಹಣ್ಣು ಜ್ಯೂಸ್ ಸಿಕ್ಕಿದ್ರೆ ಆಹಾ ಸೂಪರ್. ಹಾ ಸೂಪರ್. ರತ್ನ ಏಣಿಯವರೇ, ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನಿಂಬೆಹಣ್ಣಿನ ಜ್ಯೂಸ್, ಅದನ್ನ ನೀವೇ ನಮ್ಮೆಲ್ರಿಗೂ ಮಾಡ್ಕೊಂಡು ಬರಬೇಕು. ನಾನೇ ನಿಮ್ಮನೆ ಕೆಲಸಗಳಲ್ಲ, ನನ್ನಿಂದ ಈ ಕೆಲಸ ಎಲ್ಲ ಮಾಡಕ್ಕಾಗಲ್ಲ. ಅಯ್ಯೋ ಸತ್ಯ ಯಾಕೋ ನನ್ನ ಹೊಟ್ಟೆಲಿ ಇರಲ್ಲ ಅಂತಿದೆ. ವಾಂತಿ ತರ ಯಾವಾಗ ಬೇಕಾದ್ರೂ ಆಚೆ ಬಂದ್ಬಿಡಬಹುದು. ಅಯ್ಯಯ್ಯೋ, ಏನ್ ದಾಮಿನಿ ನೀನು ಇಷ್ಟಕ್ಕೆಲ್ಲ ಏನೇನೋ ಮಾತಾಡ್ತಾ ಇದೆಯಲ್ಲ? ಈಗೇನಪ್ಪ, ಎಲ್ರಿಗೂ ನಿಂಬೆ ಹಣ್ಣಿನ ಜ್ಯೂಸ್ ಬೇಕು ಅಷ್ಟೇ ತಾನೇ? ಹೋಗಿ ಮಾಡ್ಕೊಂಡ್ ಬರ್ತೀನಿ. ಏನ್ ಮೇಡಮ್ ನೀವು ಕಲ್ ಬಂಡೆ ತರ ಇರೋರ್ನ ಐಸ್ ತರ ಕರಗಿಸ್ಬಿಟ್ರಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ರಾಜಕೀಯಕ್ಕೆ ಬರ್ಬೇಕು ಮೇಡಮ್. ಹಾ, ನನ್ ಮುಂದಿನ ಪ್ಲಾನು ಅದೇ ಗಣಿ. ಆಯ್ತಾಯ್ತು, ನೀನ್ ಮೊದ್ಲೋಗಿ ಓದ್ಕೋ, ಇಲ್ಲ ಅಂದ್ರೆ ನಿಮ್ಮಕ್ಕ ನನ್ ಗ್ರಾಚಾರ ಬಿಡಿಸ್ಬಿಡ್ತಾಳೆ. ಸರಿ ಮೇಡಮ್. ಹಾ ಹಾ, ನಿಂಬೆಹಣ್ಣಿನ ಜ್ಯೂಸ್ ಕುಡ್ದು ಆಮೇಲೆ ಹೋಗಿ ಓದ್ಕೋ. ಓಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.